ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಕರಿಬೇವು ಜಾಸ್ತಿ ಹಾಕಿದ್ರೇ ಟೇಸ್ಟು, ಬಟ್ ಸ್ವಲ್ಪ ಇದ್ದದಕ್ಕೆ ಇಷ್ಟೇ ತಗೊಂಡಿದ್ದೀನಿ. ಇದು ಫುಲ್ಲು ಚೆಂದ ಬೆಂದು ಡ್ರೈ ಆದ ಮೇಲೆ, ನೀರೆಲ್ಲ ಡ್ರೈ ಆದ ಮೇಲೆ ಒಗ್ಗರಣೆ ಹಾಕಬೇಕು. ನಿಂಬೆಹಣ್ಣು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಉಪ್ಪಿನಕಾಯಿಗೆ ಕೆಲವರು ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿ ಜಾಸ್ತಿ ಇರುತ್ತೆ. ಸ್ವಲ್ಪ ಎಣ್ಣೆ ತಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಬೇಕು. ನಂತರ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ನಿಮ್ಮ ಸಾಲ್ಟು ಬೇಕಾದರೆ ಹಾಕಿ. ಈರುಳ್ಳಿ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಜಾಸ್ತಿ ಹೆಚ್ಚುತ್ತದೆ ಉಪ್ಪಿನಕಾಯಿ. ಹಾಗೆ ಹಾಕಿದ್ದೇನೆ. ಹೇಳಬೇಕು ಅಂದರೆ ನನಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಬರಲ್ಲ. ನನ್ನ ಅಜ್ಜಿ ಮಾಡ್ತಾ ಇದ್ದದ್ದು ನೋಡಿ ಮಾಡ್ತಾಯಿದ್ದೀನಿ. ಇದು 3ನೇ ಸಲ ಮಾಡ್ತಾ ಇರೋದು. ಸ್ವಲ್ಪನೇ ಮಾಡ್ಕೊಳ್ತೀನಿ, ಯಾಕಂದರೆ ಮನೆಯಲ್ಲಿ ಜನ ಜಾಸ್ತಿ ಇಲ್ಲ, ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತೀನಿ ಬೇಕಾದಾಗೆ. ಇದು ಚೆಂದ ಬೆಂದ ನಂತರ, ಅಂದರೆ ಸ್ವಲ್ಪ ಬ್ರೌನ್ ಕಲರಿಗೆ ಬಂದ ಮೇಲೆ ಇದನ್ನು ಬೆಂದ ನಿಂಬೆಹಣ್ಣಿನ ಪಾತ್ರೆಗೆ ಹಾಕಬೇಕು. ಬೆಂದಿದೆ, ಹಾಗಾಗಿ ಪಾತ್ರೆಗೆ ಹಾಕೋಣ. ಚೆಂದ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಉಪ್ಪಿನಕಾಯಿ ರೆಡಿ ಆಯಿತು. ಸ್ವಲ್ಪನೇ ಮಾಡಿದ್ದು, ಯಾಕಂದರೆ ನಮ್ಮಲ್ಲಿ ಜನ ಜಾಸ್ತಿ ಇಲ್ಲ, ನಾನು ನನ್ನ ಮಕ್ಕಳಿರೋದ್ರಿಂದ ಸಾಕು ನಮಗಿಷ್ಟು. ಸ್ವಲ್ಪ ಕೈ ಉಂಟು ನಿಂಬೆಹಣ್ಣು ಉಪ್ಪಿನಕಾಯಿ, ಯಾಕಂದರೆ ಅದು ಕೈ ಇರ್ತದಲ್ಲ ನಿಂಬೆಹಣ್ಣು. ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಬೋದು, ನಾನು ಏನೂ ಆ್ಯಡ್ ಮಾಡಲ್ಲ. ಕೈ ಇರುವ ಫುಡ್ಡು ಒಳ್ಳೆಯದು ಆರೋಗ್ಯಕ್ಕೆ. ಚೆನ್ನಾಗಿ ಬಂದಿದೆ. ಚಪಾತಿಗೆ, ದೋಸೆಗೆ, ರೈಸಿಗೆ ಎಲ್ಲ ಚೆನ್ನಾಗ್ತದೆ ತಿನ್ನಲಿಕ್ಕೆ. ನೀವು ಒಮ್ಮೆ ಟ್ರೈ ಮಾಡಿ. ಬಾಯ್.